ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ಆಯುಧ ಪೂಜೆ ಶಾಪಿಂಗ್ಗೆ ಬಂದಿದ್ದೀವಿ. ಆಯುಧ ಪೂಜೆ ಒಂಥರ ಯೂನಿವರ್ಸಲ್ ಹಬ್ಬ ಅಂತಲೇ ಹೇಳ್ಬೋದು, ಯಾಕಂದರೆ ಎಲ್ಲರೂ ಮಾಡೇ ಮಾಡ್ತೀವಿ. ಸ್ಪೆಷಲಿ ಹೊಸ ಬೈಕ್, ಕಾರು ಅಥವಾ ಬಿಸ್ನೆಸ್ ಇರೋರು ಹಬ್ಬ ಮಾಡೋಕ್ಕೆ ಫುಲ್ ಜೋಶಲ್ಲಿರ್ತಾರೆ. ನಮ್ಮದು ಒಂದು ಪುಟ್ಟ ಬಿಸ್ನೆಸ್ ಇದೆ, ಅದು ನಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಗೊತ್ತು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಫಸ್ಟ್ ಟೈಮ್ ರಿವೀಲ್ ಮಾಡ್ತಿರೋದು. ಏನು ಬಿಸ್ನೆಸ್ ಇರ್ಬೋದು? ಎನಿ ಗೆಸಸ್? ಅದು ಸೋಷಿಯಲ್ ಸರ್ವಿಸ್ಗೆ ಕೂಡ ಬರುತ್ತೆ, ಪ್ಲಸ್ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಕೂಡ ಸೇರುತ್ತೆ. ಸೊ ನೀವು ಗೆಸ್ ಮಾಡಿ. ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕಿಂತ ಮುಂಚೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಯಾವ ಬಿಸ್ನೆಸ್ ಅಂತ ಅನಿಸಿದೆ ಕಮೆಂಟ್ ಮಾಡಿ. ಹಬ್ಬದ ಹಿಂದಿನ ದಿನಗಳಲ್ಲಂತೂ ಹೂವಿನ ರೇಟ್ ಕೇಳೋಂಗಿಲ್ಲ, ಆಕಾಶಕ್ಕೆ ಹೋಗಿರುತ್ತೆ. ಇರಲಿ, ಅವ್ರಿಗೂ ವ್ಯಾಪಾರ ಚೆನ್ನಾಗಾಗಲಿ, ಅವರು ಹಬ್ಬ ಜೋರಾಗಿ ಮಾಡಲಿ. ಹೂವು ಹಣ್ಣು ತಗೊಂಡು ಈಗ ನಾವು ಬಂದಿರೋದು ನಮ್ಮ ಫೇವ್ರೆಟ್ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ. ಇದು ಕ್ವಿಕ್ ಶಾಪಿಂಗ್ ಅಷ್ಟೇ, ನಾಳೆ ಪೂಜೆಗೆ ಏನೇನು ಬೇಕು ಅಷ್ಟೇ ತಗೊಳಕ್ಕೆ ಬಂದಿರೋದು. ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತೂ ಫುಲ್ ರಶ್ ಇತ್ತು, ಸ್ವಲ್ಪ ಹೊತ್ತು ಕಾಯಬೇಕಾಯಿತು. ಸ್ವೀಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಹೂವೆಲ್ಲ ತಂದ್ವಿ, ತೋರಣಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಹಬ್ಬದ ಟೈಮಲ್ಲಿ ಇದೆಲ್ಲ ಸಣ್ಣ ಸಣ್ಣ ಕೆಲಸಗಳನ್ನ ನಾವೇ ಮಾಡಿದ್ರೆ ಸಂಭ್ರಮ ಜಾಸ್ತಿ. ಈ ಥರದ್ದೆಲ್ಲ ಹಬ್ಬದ ಸಡಗರನ್ನ ಹೆಚ್ಚಿಸುತ್ತೆ ಆ್ಯಕ್ಚುಲಿ. ಎಲ್ಲ ರೆಡಿ ಮಾಡಾಯಿತು, ಟೈಮ್ ಇತ್ತು, ಅದಕ್ಕೆ ಎಲ್ಲ ನಾವೇ ಮಾಡ್ಕೊಂಡ್ವಿ. ಈಗ ಲೆಟ್ಸ್ ಗೆಟ್ ಫೆಸ್ಟಿವ್ ರೆಡಿ. ದೇರ್ ಯು ಗೋ. ಸೊ ಬೆಳಿಗ್ಗೆ ಎದ್ದು ಅವ್ರ ತಾತ ಅವ್ರದ್ದು ಸ್ಕೂಟ್ರು, ಸೈಕಲ್ಸ್ ಎಲ್ಲ ತೊಳೆದಿಟ್ಟಿದ್ರು. ಎಲ್ಲದಕ್ಕೂ ಪೂಜೆ ಆಯಿತು. ಆಯುಧ ಪೂಜೆ ಯಾರಿಗೆ ಗ್ರ್ಯಾಂಡ್ ಹೇಳಿ? ಗಾರೆ ಕೆಲಸ ಮಾಡೋರಿಗೆ ಅಂತ ನನಗನ್ಸೋದು. ಚಿಕ್ಕಂದಿಂದ ನಮ್ಮಪ್ಪ ಆಯುಧ ಪೂಜೆ ಅಂತಂದರೆ ಅವ್ರದ್ದು ಕರ್ಣಿ ಸಾಮಾನೆಲ್ಲ ತೊಳೆದು ದೇವ್ರ ಮುಂದೆ ಜೋಡಿಸ್ಬಿಡೋರು. ಇವಾಗ ತೊಳೆಯೋಕ್ಕೆ ಕಷ್ಟ ಅಂತ ಹೇಳಿ ಇಡಲ್ಲ, ಬಟ್ ಅದೆಲ್ಲ ಚೆಂದ ಇತ್ತು. ಮನೆ ಪೂಜೆ ಮುಗೀತು, ಇವಾಗ ಅಂಗಡಿ ಪೂಜೆಗೆ ಹೊರಟಿದ್ದೀವಿ. ನಮ್ಮ ಬಿಸ್ನೆಸ್ನ ರಿವೀಲ್ ಮಾಡೋ ಟೈಮ್. ನಮ್ಮ ಮನೆಯವ್ರ ಬಿಸ್ನೆಸ್ ಅದು ಆ್ಯಕ್ಚುಲಿ. ಏನು ಗೊತ್ತಾ ಗೈಸ್, ನಾವು ಸ್ಕ್ರ್ಯಾಚಿಂದ ಶುರು ಮಾಡಿ ತುಂಬ ಎಫರ್ಟ್ಸ್ ಹಾಕಿ ಪೇಷನ್ಸಿಂದ ಕಾಯ್ದಿದ್ದಕ್ಕೆ ಏನಾದರೂ ಪ್ರತಿಫಲ ಅಂತ ಸಿಕ್ಕಿದ್ರೆ ಅದೊಂಥರ ಖುಷಿ ಫೀಲು ಮತ್ತು ಪ್ರೌಡ್ ಫೀಲಿಂಗ್ ಕೂಡ ಹೌದು. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಏನೋ ಹೈಪ್ ಕೊಡ್ತಿದ್ದಾರೆ, ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಅದೇನಪ್ಪ ಅಂದರೆ ಆನ್ ದ ಕೌಂಟ್ ಆಫ್ 3, 2, 1 ಉಡುಪ ಹೆಲ್ತ್ ಕೇರ್. ವಿ ಹ್ಯಾವ್ ಅ ಕ್ಲಿನಿಕ್ ಇನ್ ಹಂಪಾಪುರ, HD ಕೋಟೆ ಮೇನ್ ರೋಡಲ್ಲಿ. ಸೊ ಇದು ನಮ್ಮ ಮನೆಯವರ ಕಷ್ಟದ ಪ್ರತಿಫಲ, ಕನಸಿನ ಕೂಸು. ಹಿ ವಾಸ್ ವೆರಿ ಡಿಟರ್ಮೈನ್ಡ್ ಟು ಓಪನ್ ಅ ಕ್ಲಿನಿಕ್ ಇಲ್ಲೇ, ಇದೇ ಲೊಕೇಶನಲ್ಲಿ ಬೇಕು ಅಂತ. ಯಾವುದೇ ಬಿಸ್ನೆಸ್ ಆಗಲಿ ಸಡನ್ನಾಗಿ ಟೇಕ್ ಆಫ್ ಆಗಲ್ಲ. ನಮಗೆ ಪೇಷನ್ಸ್ ಇರಬೇಕು, ಅದರ ಮೇಲೆ ನಂಬಿಕೆ ಇರಬೇಕು, ಆವಾಗಲೇ ಅದಕ್ಕೆ ಒಂದು ಫಲ ಅಂತ ಸಿಗೋದು. ಇವರು ಅಷ್ಟೇ, ಹಂಪಾಪುರದಲ್ಲೇ ಒಂದು ಸಣ್ಣ ರೂಮ್ ತೊಗೊಂಡು ಶುರು ಮಾಡಿದ್ದು. 2020ರಲ್ಲಿ ಕೊರೋನಾ ಟೈಮಲ್ಲೇ ಅವ್ರು ಶುರು ಮಾಡಿದ್ದು, ನಮ್ಮ ದೊಡ್ಡ ಮಗಳು ಹುಟ್ಟಿದಾಗ. ಸೊ ಅಲ್ಲಿ 2-2.5 ವರ್ಷ ಮಾಡಿ ಒಬ್ಬರೇ ಪೇಷಂಟೆಲ್ಲ ಪಿಕಪ್ ಮಾಡಿಕೊಂಡು, ಟ್ರಸ್ಟ್ ಎಲ್ಲ ಗೇನ್ ಮಾಡಿಕೊಂಡು ಆಮೇಲೆ ಈ ಬಿಲ್ಡಿಂಗ್ಗೆ ಶಿಫ್ಟ್ ಆಗಿದ್ದು. ಇಲ್ಲಿ ಬಂದು 2.5 ವರ್ಷ ಆಯಿತು ಅನಿಸುತ್ತೆ. ಸೊ ನಾವು ಹೀ ಈಸ್ ಕೈಂಡ್ ಆಫ್ ವೆಲ್ ನೋನ್ ಡಾಕ್ಟರ್ ಇನ್ ದಟ್ ಏರಿಯಾ.
ಅವರೇನಪ್ಪ ಅಂದರೆ ಅವರು ಕಂಪ್ಲೀಟ್ಲಿ ಬಿಸ್ನೆಸ್ ಮೈಂಡೆಡ್ ಇಲ್ಲ. ಹಿ ಈಸ್ ಕಂಪ್ಲೀಟ್ಲಿ ಸೋಷಿಯಲ್ ಸರ್ವಿಸ್ ಮೈಂಡೆಡ್. ಹಳ್ಳಿ ಜನಕ್ಕೆ ಹೆಲ್ಪ್ ಮಾಡಬೇಕು, ಪುವರ್ ಇರ್ತಾರೆ, ನೀಡಿ ಇರ್ತಾರೆ, ವಿ ಶುಡ್ ಸರ್ವ್ ಅವರ್ ಸೊಸೈಟಿ ಅಂತ. ಕೊರೋನಾದಲ್ಲೆಲ್ಲ ತುಂಬ ಮಾಡಿದ್ದಾರೆ ಪಾಪ. ಸೊ ಜನನೂ ಅಷ್ಟೇ ತುಂಬ ಪ್ರೀತಿ ಕೊಡ್ತಾರೆ, ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಇಷ್ಟ ಇವರಂದರೆ ಖುಷಿ ಆಗುತ್ತೆ. ಅವರ ಕ್ಲಿನಿಕ್ಕು, ಅವ್ರ ಬೆಳವಣಿಗೆ, ಅವ್ರ ಪೇಷಂಟ್ಗಳ ಮೇಲೆ ಇವ್ರು ಇಟ್ಟಿರೋ ಪ್ರೀತಿ, ಪೇಷಂಟ್ಗಳು ಇವ್ರ ಮೇಲೆ ಇಟ್ಟಿರೋ ಪ್ರೀತಿ, ಗೌರವ, ಅಟ್ಯಾಚ್ಮೆಂಟ್ ನೋಡ್ತಿದ್ರೆ ಸೊ ವಿ ಆರ್ ಬ್ಲೆಸ್ಡ್. ನಮ್ಮ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನೆಕ್ಸಿ ಇಸ್ ಹಿಯರ್. ನಾವು ತೊಗೊಂಡಿರೋ ಫಸ್ಟ್ ಕಾರು 2020 ಕ್ಲಿನಿಕ್ ಶುರು ಮಾಡೋಕ್ಕೂ ಮುಂಚೆನೇ ಇದೇ ಥರ ಆಯುಧ ಪೂಜೆ ಟೈಮಲ್ಲಿ ತೊಗೊಂಡಿದ್ದು. 5 ವರ್ಷ ಆಯಿತು ಅವಳಿಗೂ. ಸೊ ನಾವು ಪ್ರೀತಿಯಿಂದ ನೆಕ್ಸಿ ಅಂತ ಕರಿತೀವಿ. ಬೋನ್ ಇಟ್ಬಿಟ್ಟೆ ಪೈಸೆ ಇರುತ್ತೆ ಬಿದ್ಬಿಟ್ಟೆ ಬೋವ ಬಿದ್ಬಿಟ್ಟೆ. ಎಸ್ ಗೈಸ್, ನಮ್ಮ ಆಯುಧ ಪೂಜೆ ಹೇಗಿತ್ತು. ಸೊ ನಮ್ಮನೆಯವ್ರಿಗೆ ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಅರ್ನ್ ಮಾಡಬೇಕು ಅಂತ ಏನಿಲ್ಲ. ವಿ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್. ಇಲ್ಲಿನ ಪೇಷಂಟ್ಸು, ಅವ್ರದ್ದು ಒಡನಾಟ, ಅಲ್ಲಿರೋ ಟೈಮೆಲ್ಲ ತುಂಬ ಖುಷಿ ಕೊಡುತ್ತೆ ನಮಗೆ. ಆ್ಯಂಡ್ ನಮ್ಮನೆಯವರಂತೂ ತುಂಬ ಸರ್ವಿಸ್ ಮೈಂಡೆಡು. ಹಿ ಈಸ್ ವೆರಿ ಹ್ಯಾಪಿ. ವಿಶಸ್ ಮೋರ್ ಪವರ್ ಟು ಅಸ್ ಗೈಸ್ ಟು ಡೂ ಮೋರ್ ಟು ದ ಸೊಸೈಟಿ. And signing off from our team. See you all. Bye. Take care.